ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಮೇನ್ ಡೋರ್ಸ್ ಎಲ್ಲ ಮನೆಗಳು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30-40, ರೋಡ್ಗೆ 30 ಇದೆ, ಲೆಂತ್ 40 ಇದೆ, ಟೋಟಲ್ 1200 ಸ್ಕ್ವೇರ್ ಫೀಟು ನೋಡ್ಬೋದು. ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿರೋದು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯುನಿಕಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರ್ 2 BHK ಹೌಸು, ಥರ್ಡ್ ಫ್ಲೋರಲ್ಲಿ 2 ಮನೆಗಳು ಸಿಗತ್ತೆ. ಫೋರ್ತ್ ಫ್ಲೋರಲ್ಲಿ 1 RK ಪ್ಲಸ್ ಓಪನ್ ಟೆರೆಸ್ ಸಿಗತ್ತೆ. ಇದು ಮನೆ ಡೀಟೇಲ್ಸು. ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿದ್ದಾರೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ಈ ಸೊತ್ತು ಆಗಿದೆ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75% ಬ್ಯಾಂಕ್ ಲೋನ್ಸ್ ಆಗುತ್ತೆ ನೋಡ್ಬೋದು. ಪಾರ್ಕಿಂಗ್ ಏರಿಯಾ ಈಸಿಯಾಗಿ 1-2 ಕಾರ್ ಪಾರ್ಕ್ ಮಾಡ್ಕೊಂಡು 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಸಿಗಿದೆ ಪಾರ್ಕಿಂಗ್ ಏರಿಯಾನು. ಇದು ಸಿಲಿಂಡರ್ಸು ಎಲ್ಲ ಕೆಳಗಡೆನೇ ಇಟ್ಕೋಬೋದು. ಎಲ್ಲ ಪಾರ್ಟಿಷನ್ ಮಾಡಿಸಿದ್ದಾರೆ. ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು. ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ ಪಾರ್ಕಿಂಗ್ ಏರಿಯಾಗೆ ನೋಡ್ಬೋದು. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್, ಇದು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಇಲ್ಲೂ ಬೋರ್ವೆಲ್ ನೀರು ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟ್ರೂ ಅವೈಲೇಬಲ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು. ಇದು ಸಂಪು 15,000 ಲೀಟರ್ಸ್ ಕೆಪಾಸಿಟಿ ಸಂಪು. ಇದು ಸೆಟ್ ಬ್ಯಾಕ್, ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಮನೆ ಸುತ್ತ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ತೋರಿಸ್ತೀನಿ. ಈಗ ಮೇನ್ ಡೋರು ಅಂಡ್ ಫ್ರೇಮು ಟೇಕ್ ಇರುತ್ತೆ ನೋಡಿ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಫುಲ್ ಮಾಡರ್ನ್ ಕಿಚನ್ ಮಾಡಿಸಿದ್ದಾರೆ. ಇದೊಂದು ರೂಮಲ್ಲಿ ವಾರ್ಡ್ರೋಬ್ಸು, ಲಾಫ್ಟ್ಸು, ವಿಂಡೋ, ಫ್ಲೋರಿಂಗ್ ಗ್ರಾನೈಟು. ಇದು ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಡೋರ್ ಬಂದ್ಬಿಟ್ಟು PVC ಡೋರು, WPC ಡೋರ್ ಹಾಕಿರೋದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನೋಡಿ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಅಂಡ್ ಬಿಲ್ಡಿಂಗ್ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ. ಅಂಡ್ ಸಂಪು ಬಂದ್ಬಿಟ್ಟು 15,000 ಲೀಟರ್ಸ್ ಕೆಪಾಸಿಟಿ ಸಂಪು. ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಈಸಿಗೆ 1-2 ಕಾರ್ ಪಾರ್ಕ್ ಮಾಡ್ಕೊಂಡು ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಫುಲ್ ಫ್ಲೋರ್ 2 BHK ಹೌಸು ನೋಡಿ. ಮೇನ್ ವಿಂಡೋ ಬಂದ್ಬಿಟ್ಟು ಟೀಕ್ ಅಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕ್ಲಾಡಿಂಗ್ ಎಲ್ಲ ನೋಡಿ. ಮೇನ್ ಡೋರು ಅಂಡ್ ಮೇನ್ ವಿಂಡೋಸು ಟೀಕ್ ನೋಡ್ಬೋದು. ವಿತ್ PV ಪಾಲಿಶ್ ಮಾಡಿದ್ದಾರೆ. ಎಲ್ಲ ಫುಲ್ಲಿ ಹ್ಯಾಂಡ್ ಮೇಡ್ ಡೋರ್ಸ್ ಮಾಡಿಸಿರೋದು. ಡೋರ್ಸ್ ಅಂಡ್ ವಿಂಡೋಸ್ ಎಲ್ಲ ಪ್ರತಿಯೊಂದು. ಬನ್ನಿ ಇವಾಗ ನಿಮಗೆ ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ. ಅಂದ್ರೆ ದೊಡ್ಡ ವಿಂಡೋಸ್ ಇದೆ. ಫಾಲ್ ಸೀಲಿಂಗ್ ಮಾಡಿದ್ದಾರೆ ಅಂಡ್ TV ಯೂನಿಟ್ ಮಾಡಿದ್ದಾರೆ ನೋಡಿ. ವಿಂಡೋ ಸೈಜು ಅಷ್ಟೇ 6x6 ಆ ಥರ ವಿಂಡೋ ಸೈಜ್ ಹಾಕಿರೋದು ಹಾಲಲ್ಲಿ ನೋಡಿ. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಲಿವಿಂಗ್ ಏರಿಯಾ. ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಟೋಟಲ್ ಒಂದೇ ಕಲರ್, ಇದೇ ಕಲರ್ ಹಾಕಿದ್ದಾರೆ ಗ್ರಾನೈಟು. ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸು ನೋಡಿ. ಇದು ಡೈನಿಂಗ್ ಸ್ಪೇಸು ಫುಲ್ ವಾರ್ಡ್ರೂಬ್ಸ್ ಲೈಕ್ ಎಲ್ಲ ಸ್ಟೋರೇಜ್ಗೆಲ್ಲ ಮಾಡಿಸಿದ್ದಾರೆ. ಇದು ಪೂಜೆ ರೂಮ್ ಡೋರು ಅಂಡ್ ಫ್ರೇಮು ಟೀಕ್ ವಿತ್ PV ಪಾಲಿಶ್ ಮಾಡಿಸಿದ್ದಾರೆ ನೋಡಿ. ಫುಲ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಪೂಜೆ ರೂಮು ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜು ಅಷ್ಟೇ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಇದೆ. ಅಂಡ್ ಸನ್ಲೈಟು ಬೀಳುತ್ತೆ ಕೆಳಗಡೆ ಪೂಜೆ ರೂಮ್ಗೆ.
ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಅಂಡ್ ಇದು ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಅಂಡ್ ಕಿಚನ್ ಆರ್ಚನ್ನು ವುಡ್ಡಲ್ಲಿ ಪಾರ್ಟಿಷನ್ ಮಾಡಿಸಿದ್ದಾರೆ ನೋಡಿ. ತುಂಬ ಎಲ್ಲ ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ, ಕಿಚನ್ ಸ್ಪೇಸಸ್ ಇದೆ. ಅಂಡ್ ವಾಲ್ಗಿನೂ ಟೈಲ್ಸ್ ಹಾಕಿದ್ದಾರೆ. ಒಂದು ವಿಂಡೋ ಇದೆ ನೋಡಿ. ಎಲ್ಲ ಟೆಂಡ್ರಮ್ ಬಾಕ್ಸಸ್ ಹಾಕಿದ್ದಾರೆ. ಅಂಡ್ SS ಬಾಸ್ಕೆಟ್ಸು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ ಮಾಡರ್ನ್ ಕಿಚನ್ ಮಾಡಿಸಿದ್ದಾರೆ. ವಿತ್ ಕಿಚನ್ಗೆ ಯುಟಿಲಿಟಿ ಇದೆ ಅಟ್ಯಾಚ್. ವಿತ್ ಯುಟಿಲಿಟಿಗೆ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬಹುದು. ಯುಟಿಲಿಟಿ ಸ್ಪೇಸೂ ಅಷ್ಟೇ 3 feet ಇದೆ ಈಸಿಯಾಗಿ. ವಿತ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ವಿಂಡೋ ಇದೆ ದೊಡ್ಡದಾಗಿ. ವಾರ್ಡ್ರೋಬ್ಸ್, ಲಾಫ್ಟ್ಸ್, ಡ್ರೆಸ್ಸಿಂಗ್ ಟೇಬಲು ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸು ಅಂಡ್ ಫ್ಯಾರಿವರ್ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಅಂಡ್ ವಾಶ್ರೂಮ್ ಡೋರು ಅಷ್ಟೇ WPC ಡೋರ್ ಹಾಕಿರೋದು ನೋಡಿ. ರೂಮ್ ಡೋರ್ಸ್ ಎಲ್ಲ ಫ್ರೆಶ್ ಡೋರ್ಸ್ ಹಾಕಿರೋದು. ಇದು ಕಾಮನ್ ವಾಶ್ರೂಮ್. ಎಲ್ಲ ಡೋರ್ಸು ಅಷ್ಟೇ ವಾಶ್ರೂಮ್ ಡೋರ್ಸು WPC ಡೋರ್ಸ್ ಹಾಕಿರೋದು. ಅಂಡ್ ಫಿಟ್ಟಿಂಗ್ಸು ಅಷ್ಟೇ ಟೋಟಲ್ ಬಿಲ್ಡಿಂಗ್ಗೆ ಜಾಗ್ವಾರು ಅಂಡ್ ಫ್ಯಾರಿವರ್ ಫಿಟ್ಟಿಂಗ್ಸ್ ಹಾಕಿರೋದು. ಒಳ್ಳೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 2 ಸಿಗತ್ತೆ. ಲ್ಯಾಮಿನೇಟೆಡ್ ಡೋರ್ಸ್ ಹಾಕಿರೋದು ರೂಮ್ ಡೋರ್ಸ್ ಎಲ್ಲ. ಇದು ರೂಮ್ ನಂಬರ್ 2 ಅಷ್ಟೇ. ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಅಂಡ್ ವಾರ್ಡ್ರೋಬ್ಸು ಅಂಡ್ ಲಾಫ್ಟ್ಸು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ರೂಮ್ ನಂಬರ್ 2ಗೆ ಅಟ್ಯಾಚ್ ಬಾಲ್ಕನಿ ಸಿಗತ್ತೆ. ಅಂಡ್ ಸ್ಪೇಸಸ್ ಇದೆ. ರೂಮ್ ಸೈಜು ನೋಡಿ. ಇದು ಬಾಲ್ಕನಿ ಎಲ್ಲ ಸೇಫ್ಟಿ ಡೋರ್ ಇದೆ ನೋಡಿ. ಎಲ್ಲ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ಬಾಲ್ಕನಿಯಲ್ಲಿ. ಅಂಡ್ SS ಟಫನ್ ಗ್ಲಾಸ್ ಹಾಕಿದ್ದಾರೆ. 3 feet ಇದೆ ಬಾಲ್ಕನಿ ಸ್ಪೇಸನ್ನು ನೋಡಿ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡಿಸಿದ್ದಾರೆ. ವರ್ಕ್ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ಇಲ್ಲಿ ಡೈನಿಂಗ್ ಸ್ಪೇಸು ಎಲ್ಲ ಸ್ಟೋರೇಜ್ಗೆಲ್ಲ ಮಾಡಿದ್ದಾರೆ ವುಡ್ಡಲ್ಲಿ. ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಅಂಡ್ ಸ್ಟೆಪ್ಸು ಅಷ್ಟೇ ಗ್ರಾನೈಟು. ಅಂಡ್ ರೈಲಿಂಗ್ಸು ಟೋಟಲ್ ಬಿಲ್ಡಿಂಗ್ SS ರೈಲಿಂಗ್ಸ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ಗೆ SS ರೈಲಿಂಗ್ಸ್ ಹಾಕಿರೋದು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೆಕೆಂಡ್ ಫ್ಲೋರು ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ. ಅಂಡ್ ಮೇನ್ ಡೋರು ಮೇನ್ ವಿಂಡೋ ಟೀಕ್. ಸೆಕೆಂಡ್ ಫ್ಲೋರ್ ಟೋಟಲ್ ಬಿಲ್ಡಿಂಗಲ್ಲಿ ಮೇನ್ ಡೋರು ಎಲ್ಲ ಟೀಕ್ಸೇ ಇರುತ್ತೆ ನೋಡಿ. ಸೇಮ್ ಈಗ ಫಸ್ಟ್ ಫ್ಲೋರು ಅಂಡ್ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಸೇಮ್ ಸಿಮಿಲರ್ ಇರುತ್ತೆ. ಏನು ಚೇಂಜಸ್ ಇರಲ್ಲ ವರ್ಕ್ ವೈಸು ಅಂಡ್ ಪ್ಲಾನಿಂಗ್ ವೈಸು ಎಲ್ಲ. ಇದು ಪೂಜೆ ರೂಮು ನೋಡಿ. ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ನೋಡಿ. ಟೋಟಲ್ ಬಿಲ್ಡಿಂಗ್ಗೆ ಒಂದೇ ಸೈಜು ಈ ಥರ ಮಾಡಲ್ಸೇ ಹಾಕಿರೋದು ಡೋರ್ಸ್ ಎಲ್ಲ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಲಿವಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗು. ಅಂಡ್ ಮಾಡರ್ನ್ ಕಿಚನ್ ಆರ್ಚ್ ಮಾಡಿಸಿದ್ದಾರೆ. ಅಂಡ್ ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ ನೋಡಿ. ಮತ್ತೆ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಕಿಚನ್ನು ಅಷ್ಟೇ ಸ್ಪೇಸಸ್ ಇದೆ. ಇದು ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಇರುತ್ತೆ. ಯುಟಿಲಿಟಿಗೆ ವಿತ್ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬಹುದು ಯುಟಿಲಿಟಿಯಲ್ಲಿ. ಇದು ಸೆಕೆಂಡ್ ಫ್ಲೋರಲ್ಲಿ ಫುಲ್ ಫ್ಲೋರ್ 2 BHK. ಫಸ್ಟ್ ಫ್ಲೋರು ಅಂಡ್ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಸೇಮ್ ಸಿಮಿಲರ್ ಇರುತ್ತೆ. ಏನು ಚೇಂಜಸ್ ಇರಲ್ಲ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟು, ವಾರ್ಡ್ರೋಬ್ಸ್, ಲಾಫ್ಟ್ಸ್ ಎಲ್ಲ ಮಾಡಿಸಿದೆ. ವಿತ್ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ ನೋಡಿ. ವಾಶ್ರೂಮ್ ಡೋರ್ ಬಂದ್ಬಿಟ್ಟು WPC ಡೋರ್ ಹಾಕಿರೋದು. ಲೈಫ್ ಟೈಮ್ ವ್ಯಾರಂಟಿ.
ಫಿಟ್ಟಿಂಗ್ಸ್ ಟೋಟಲ್ ಬಿಲ್ಡಿಂಗ್ಗೆ ಜಾಗ್ವರ್ ಅಂಡ್ ಫ್ಯಾರಿವರ್ ಫಿಟ್ಟಿಂಗ್ಸ್ ಹಾಕಿರೋದು, ಒಳ್ಳೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಅಂಡ್ ಡೋರ್ಸು ಅಷ್ಟೇ, ರೂಮ್ ಡೋರ್ಸ್ ಫುಲ್ ಲ್ಯಾಮಿನೇಟೆಡ್ ಡೋರ್ಸು, ಲೈಕ್ ಫ್ರೆಶ್ ಡೋರ್ಸ್ ಹಾಕಿರೋದು. ಇದು ಕಾಮನ್ ವಾಶ್ರೂಮ್. ಇದು ರೂಮ್ ನಂಬರ್ 2 ಸಿಗತ್ತೆ. ರೂಮ್ ನಂಬರ್ 2 ಅಲ್ಲಿ ವಾರ್ಡ್ರೋಬ್ಸು, ಲಾಫ್ಟ್ಸು ಅಂಡ್ ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ವಿತ್ ಬಾಲ್ಕನಿ ಸಿಗತ್ತೆ. ಸೀಲಿಂಗ್ ಬಂದ್ಬಿಟ್ಟು PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ SS ಟಫನ್ ಗ್ಲಾಸ್ ಹಾಕಿದ್ದಾರೆ ಬಾಲ್ಕನಿಗೆ, ಫ್ರಂಟ್ ಎಲಿವೇಶನ್ಗೆ. ಇದು ಸೆಕೆಂಡ್ ಫ್ಲೋರ್ ಡೀಟೇಲ್ಸು. ಇದು BBMP ಲಿಮಿಟ್ಸ್ ಅಲ್ಲಿ ಇದೆ. ಈ ಖಾತಾ ಪ್ರಾಪರ್ಟಿ, ಈ ಸೊತ್ತು ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್, ಬಂಧನ್ ಬ್ಯಾಂಕ್, ಟಾಟಾ ಕ್ಯಾಪಿಟಲ್, ಆ ಥರ ಬ್ಯಾಂಕ್ಸ್ ಎಲ್ಲ 75% ಫಂಡ್ ಮಾಡ್ತಾರೆ ಬ್ಯಾಂಕ್ ಲೋನ್ಸು. ಇದು ಏರಿಯಾ ಲೊಕೇಶನ್ ಬಂದ್ಬಿಟ್ಟು ಫುಲ್ಲಿ ಡೆವಲಪ್ಡ್ ಏರಿಯಾ. ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಕಟಗಿನಲ್ಲಿ ಅಂತ ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಇದು 3rd ಫ್ಲೋರು ಸೇಮ್ ಸಿಮ್ಲರೇ ಇರುತ್ತೆ. 3rd ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಏನು ನೋಡಿದ್ರೆ ಸೇಮ್ 3rd ಫ್ಲೋರು ಅಷ್ಟು ಸಿಮ್ಲರೇ ಇರುತ್ತೆ. ಅಂಡ್ ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ಸ್ SS ರೈಲಿಂಗ್ಸ್ ಹಾಕಿದ್ದಾರೆ. ಇದು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ ಇದು ಪ್ರಾಜೆಕ್ಟು. ಇಲ್ಲಿ ಒಂದು 1 RK ಮಾಡಿದ್ದಾರೆ ನೋಡಿ. ಫುಲ್ ಅಟ್ಯಾಚ್ ವಾಶ್ರೂಮ್, ಕಿಚನ್ ಸ್ಲ್ಯಾಬ್ ಅಂಡ್ ವಾರ್ಡ್ರೂಮ್ ಎಲ್ಲ ಮಾಡಿದ್ದಾರೆ. ಒಂದು ವಿಂಡೋ ಇದೆ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. 1 RKನು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಎಲ್ಲ ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ಫ್ಯಾರಿವರ್ ಅಂಡ್ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕಿರೋದು. ಅಂಡ್ ವಾಶ್ರೂಮ್ ಡೋರ್ಸ್ ಎಲ್ಲಾನು WPC ಡೋರ್ಸ್ ಹಾಕಿರೋದು ನೋಡಿ. ವಿಂಡೋಸ್ ಇದೆ, ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಕಿಚನ್ ಸ್ಲ್ಯಾಬ್ ಹಾಕಿದ್ದಾರೆ. ನೀವು ಟೋಟಲ್ ಬಿಲ್ಡಿಂಗ್ ರೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಸಿಯಾಗಿ 1 lakh ಮೇಲೆ ರೆಂಟಲ್ ಸಿಗುತ್ತೆ ನೋಡಿ. ಟ್ಯಾಂಕ್ಸೂ ಅಷ್ಟೇ 1500 3000 ಲೀಟರ್ಸ್ ಟ್ಯಾಂಕ್ಸ್ ಕೂರಿಸಿದ್ದಾರೆ. ಸಂಪ್ ಬಂದ್ಬಿಟ್ಟು 15,000 ಲೀಟರ್ಸ್ ಸಂಪ್ ಇದೆ. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ಬೋದು, ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಏನು ಹೆಂಗೆ ಎಲ್ಲ G+3 ಹೌಸಸ್ಸು. ಅದು ಬಾಗ್ಲು ಕ್ರಾಸು, ಏರ್ಪೋರ್ಟ್ ರೋಡು, ಅಮೆಜಾನ್ ಕಂಪನಿ. ನಿಮಗೆ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ನಿಮಗೆ ಜಸ್ಟ್ 2 ಕಿಲೋಮೀಟರ್ಸು 1.5 ಕಿಲೋಮೀಟರ್ಸ್ ರೇಡಿಯಸ್ದಲ್ಲಿ ಕಾಲೇಜಸ್ಸು ಅಂಡ್ ಮೆಟ್ರೋ, ಅಪ್ಕಮಿಂಗ್ ಮೆಟ್ರೋ ಅಂಡ್ ಏರ್ಪೋರ್ಟ್ ರೋಡು ಎಲ್ಲ ತುಂಬ ಡೆವಲಪ್ಡ್ ಏರಿಯಾ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ರೇವಾ ಯೂನಿವರ್ಸಿಟಿ, ನಾನು ತೋರಿಸ್ತಾ ರೇವಾ ಯೂನಿವರ್ಸಿಟಿ. ಅದು ರೇವಾ ಯೂನಿವರ್ಸಿಟಿ ಬಿಫೋರ್ ಪ್ರಾಜೆಕ್ಟ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2.2 CR. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.